ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ರೇಣುಕಾ ಸ್ವಾಮಿಯ ಕೊಲೆ ಆರೋಪಿಯಾಗಿರುವ ನಟ ದರ್ಶನ್ ಜೈಲಿನಲ್ಲಿದ್ದು ಬರೋಬ್ಬರಿ 2 ತಿಂಗಳು ಕಳೀತಾ ಬಂತು. ಇಷ್ಟರಲ್ಲಿ ದರ್ಶನ್ ಅವರಿಗೆ ಜೈಲು ಅಡ್ಜಸ್ಟ್ ಆಗ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಫುಡ್ ಪಾಯ್ಸನ್ ಆಗ್ತಾ ಇದೆ, ದರ್ಶನ್ ತಲೆ ಬೋಳಿಸಿದ್ದಾರಂತೆ, ಸೊರಗ್ಬಿಟ್ಟಿದ್ದಾರಂತೆ, ಹೀಗೆ ಅಂತೆ ಕಂತೆಗಳು ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ವು. ಇದರ ಜೊತೆಗೆ ದರ್ಶನ್ ಮನೆ ಊಟ ಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆ ವಿಚಾರಣೆ ಕೂಡ ಕೋರ್ಟ್ನಲ್ಲಿ ನಡೀತಾ ಇದೆ. ಆದ್ರೆ ಇದಕ್ಕಿದ್ದ ಹಾಗೆ ಈ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಸಾವಿರಾರು ಪ್ರಶ್ನೆಗಳನ್ನ ಕೆರಳಿಸ್ತಾ ಇದೆ. ನೋಡಿ, ಇದೇ ಫೋಟೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಹೌದು, ಜೈಲಿನಲ್ಲಿ ಇರಬೇಕಾದವರು ಹೇಗೆ ರಾಜಗಾಂಭೀರ್ಯದಿಂದ ಗಾರ್ಡನ್ ನಲ್ಲಿ ಹರಟೆ ಹೊಡಿತಾ ಇದ್ದಾರೆ ನೋಡಿ. ಈ ಫೋಟೋ ನೋಡ್ತಾ ಇರುವಂತಹ ಜನಸಾಮಾನ್ಯರಿಗೆ ಕಾನೂನಿನ ಮೇಲೆ ಇದ್ದ ಅಲ್ಪ ಸ್ವಲ್ಪ ನಂಬಿಕೆ ಕೂಡ ನುಚ್ಚುನೂರಾಗ್ತಾ ಇದೆ. ಹೌದು, ಕೈದಿಗಳನ್ನ ಜೈಲಿಗೆ ಯಾಕೆ ಕಳಿಸ್ತಾರೆ ಹೇಳಿ? ಮಾಡಿದ ತಪ್ಪಿಗೆ ಪ್ರತಿದಿನ ಪ್ರತಿ ಕ್ಷಣ ಪ್ರಾಯಶ್ಚಿತ್ತ ಪಟ್ಟು ಹೊರಗೆ ಬಂದಾಗ ಮತ್ತೊಮ್ಮೆ ಎಂದಿಗೂ ಕೂಡ ಅಪರಾಧ ಮಾಡಬಾರದು ಎನ್ನುವ ಕಾರಣಕ್ಕಾಗಿ. ಆದ್ರೆ ಈ ಫೋಟೋ ನೋಡಿ, ಸೆರೆಮನೆಯಲ್ಲಿ ಇರಬೇಕಾದಂತಹ ಆರೋಪಿಗಳು ಜೈಲಿನಿಂದ ಹೊರಗಡೆ ಬಂದು ಯಾರ ಭಯವೇ ಇಲ್ಲದೆ ಒಂದು ಕೈಯಲ್ಲಿ ಮಗ್ಗು ಮತ್ತೊಂದು ಕೈಯಲ್ಲಿ ಸಿಗರೇಟ್ ಅನ್ನ ಹಿಡಿದುಕೊಂಡು ಗೆಳೆಯರೊಂದಿಗೆ ಜಾಲಿ ಮೂಡ್ ನಲ್ಲಿರುವಂತಹ ದರ್ಶನನ್ನ ನೋಡ್ತಾ ಇದ್ರೆ ಜೈಲಿನಲ್ಲಿ ಆರೋಪಿಗಳಿಗೆ ಕಿಂಚಿತ್ತೂ ನೋವಾಗದಂತೆ ಹೂವ ನೋಡಿಕೊಂಡಂತೆ ನೋಡಿಕೊಳ್ತಾ ಇದ್ದಾರೆ ಅನ್ಸುತ್ತೆ. ದರ್ಶನ್ ಅವರ ಗೆಳತಿ ಪವಿತ್ರಾಳಿಗೆ ರೇಣುಕಾ ಸ್ವಾಮಿ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ದ ಎನ್ನುವ ಕಾರಣಕ್ಕಾಗಿ ದರ್ಶನ್ ಮತ್ತು ಇತರರು ಸೇರಿ ಕೊಲೆಗೈದಿದ್ದಾರೆ ಎಂಬಂತ ಆರೋಪ ಹೊತ್ತಿರುವಂತಹ ದರ್ಶನ್ ಮತ್ತು ಇತರರು ಸದ್ಯ ಜೈಲಿನಲ್ಲಿದ್ದಾರೆ. ಇನ್ನೇನು ಕೇಸ್ ಮುಗಿಯುವ ಹಂತಕ್ಕೆ ತಲುಪ್ತಾ ಇದೆ, ಚಾರ್ಜ್ ಶೀಟ್ ಸಿದ್ಧವಾಗ್ತಾ ಇದೆ ಎನ್ನುವಷ್ಟರಲ್ಲಿ ದರ್ಶನ್ಗೆ ಈಗ ಈ ಫೋಟೋಯಿಂದ ಮತ್ತೊಂದು ಸಂಕಷ್ಟ ಎದುರಾಯ್ತಾ ಅನಿಸ್ತಾ ಇದೆ. ಹೌದು, ನಟ ದರ್ಶನ್ ವಿಲ್ಸನ್ ಗಾರ್ಡನ್ ನಟೋರಿಯಸ್ ರೌಡಿ ಶೀಟರ್ ನಾಗ ಮತ್ತು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ A11 ಆರೋಪಿಯಾಗಿರುವ ನಾಗರಾಜ್ ಸೇರಿದಂತೆ 4 ಜನ ಜೈಲಿನ ಗಾರ್ಡನ್ ನಲ್ಲಿ ಕುಳಿತು ಆರಾಮಾಗಿ ಮಾತಾಡ್ತಾ ಇರುವಂತಹ ಫೋಟೋ ಒಂದು ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ಫೋಟೋ ನೋಡಿ ಸಾರ್ವಜನಿಕರು ಜೈಲಿನಲ್ಲಿ ಶಿಕ್ಷೆ ಅನುಭವಿಸಬೇಕಾದಂತಹ ಆರೋಪಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಎಂದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದುಡ್ಡು ಫೇಮು ಇದ್ದವರ ಮೇಲೆ ಕಾನೂನಿನ ಪವರ್ ನಡೆಯೋದಿಲ್ಲ, ಕಾನೂನಿನ ದರ್ಪ ಏನೇ ಇದ್ರೂ ಅಮಾಯಕರ ಮೇಲೆ ಅಂತ ಜನ ಆಗಾಗ ಹೇಳ್ತಾ ಇರ್ತಾರೆ. ಈ ಮಾತು ಎಷ್ಟು ದೊಡ್ಡ ಸತ್ಯ ಅಂತ ತಿಳಿಬೇಕು ಅಂತ ಅನಿಸಿದ್ರೆ ಈ ಫೋಟೋನ ನೋಡಿ. ಕೋರ್ಟ್ ಆರೋಪಿಗೆ ಜೈಲು ಶಿಕ್ಷೆ ನೀಡಿದ ಮೇಲೆ ಸಂತ್ರಸ್ತ ಕುಟುಂಬಸ್ಥರು ಶಿಕ್ಷೆ ಆಯ್ತಲ್ಲ ಅಂತ ನಿಟ್ಟುಸಿರು ಬಿಡ್ತಾರೆ. ಆದ್ರೆ ಈ ಫೋಟೋ ನೋಡಿದ ಮೇಲೆ ಜನರಿಗೆ ಭಯ ಆಗ್ತಾ ಇದೆ. ಯಾಕಂದ್ರೆ ಜೈಲು ಅಂದ್ರೆ ಜನಸಾಮಾನ್ಯರ ತಲೆಯಲ್ಲಿ ಇರೋದು ಆರೋಪಿಗಳಿಗೆ ಜೀವನವೇ ಬೇಸರ ಆಗುವಂತಹ ದೊಡ್ಡ ಶಿಕ್ಷೆಗಳನ್ನ ಕೊಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಚಿತ್ರಣವೇ ಬೇರೆ ಇದೆ. ದರ್ಶನ್ ಸ್ಟೈಲ್ ಆಗಿ ಕೂತಿರೋದನ್ನ ನೋಡಿ ಜನ ಜೈಲಿನ ಸಿಬ್ಬಂದಿಗಳಿಗೆ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜೈಲಿನ ಸುತ್ತಲೂ ಸಿಸಿಟಿವಿ ಅಳವಡಿಸಲಾಗಿರುತ್ತೆ. ಏನೇ ತಪ್ಪು ಅನಾಚಾರ ನಡೆದ್ರೂ ಗೊತ್ತಾಗ್ಬಿಡುತ್ತೆ. ಆದ್ರೆ ಈ ಫೋಟೋ ನೋಡ್ತಾ ಇದ್ರೆ ಜೈಲಿನ ಅಧಿಕಾರಿಗಳೇ ದರ್ಶನ್ಗೆ ರಾಜಮರ್ಯಾದೆಯನ್ನ ಕೊಟ್ಟು ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರಾ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ದಾನೆ ಎಂದಾಗ ದರ್ಶನ್ ಅವರು ಕಾನೂನಿನ ಮೊರೆ ಹೋಗದೆ ಕಾನೂನನ್ನ ಯಾಕೆ ಕೈ ತೆಗೆದುಕೊಂಡ್ರು ಅಂತ ಈಗ ಗೊತ್ತಾಗ್ತಾ ಇದೆ. ಕಾನೂನೇ ಇವರ ಕೈಯಲ್ಲಿರುವ ಕಾರಣ ಕೊಲೆ ಆರೋಪ ಇದ್ರೂ ಜೈಲಲ್ಲಿ ರಾಜ ಮರ್ಯಾದೆ ಸಿಗ್ತಾ ಇದೆ. ರೇಣುಕಾ ಸ್ವಾಮಿಯ ಕೊಲೆಯ ಬಗ್ಗೆ ಮೊನ್ನೆಗಾದ್ರೂ ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಕೂಡ ಬಂದಿತ್ತು. ಅದರಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವ ಪೂರ್ವದಲ್ಲಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ, ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ, ದೇಹದ 15 ಕಡೆ ಗಾಯಗಳಾಗಿವೆ ಅಂತ ರಿಪೋರ್ಟ್ ಹೇಳಿತ್ತು. ಹಾಗೆ ದರ್ಶನ್ ಈ ಕೇಸ್ನಲ್ಲಿ A2 ಆರೋಪಿಯಲ್ಲ A1 ಆರೋಪಿ ಎನ್ನುತ್ತಾ ಇದ್ರು. ಈಗ ಈ ಫೋಟೋ ವೈರಲ್ ಆಗಿದ್ದನ್ನ ನೋಡಿ ಕೋರ್ಟ್ ಯಾವ ಶಿಕ್ಷೆಯನ್ನ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇತ್ತ ದರ್ಶನ್ ಅಂದ ಕೂಡಲೇ ನೆನಪಾಗುವುದು ಅಭಿಮಾನಿಗಳ ಆರಾಧ್ಯ ದೈವ ಅಂತ. ದರ್ಶನ್ ಎಂದ ಕೂಡಲೇ ಹುಚ್ಚೆದ್ದು ಪ್ರೀತಿಸುವ ಅಭಿಮಾನಿಗಳು ತಮ್ಮ ಮೆಚ್ಚಿನ ನಟ ಆರೋಪಿಯಾಗಿದ್ದರೂ ಜೈಲಿನಲ್ಲಿ ಇಷ್ಟೆಲ್ಲ ಸವಲತ್ತುಗಳನ್ನ ಅನುಭವಿಸ್ತಾ ಇದ್ದಾರಲ್ಲ, ಇದಕ್ಕೇನ್ ಹೇಳ್ತಾರೆ ಅದನ್ನ ಕಾದ್ ನೋಡೋಣ. ಮತ್ತೊಂದ್ ಕಡೆ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ದರ್ಶನ್ ಕೂಡ ತಮ್ಮ ಈ ಎಲ್ಲಾ ಬೆಳವಣಿಗೆಯ ಮೂಲಕ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ತಮ್ಮ ಅಭಿಮಾನಿಗಳಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೊಲೆ, ದರೋಡೆ, ಅಪರಾಧಗಳು ನಿಂತು ದೇಶದ ಸುವ್ಯವಸ್ಥೆ ಹಾಳಾಗಬಾರದೆಂದರೆ ಕಾನೂನು ಕೂಡ ಗಟ್ಟಿಯಾಗಿರಬೇಕು, ಸರಿಯಾದ ಮಾರ್ಗದಲ್ಲಿರಬೇಕು. ಆಗ ಕೊಲೆ, ದರೋಡೆ, ಕಳ್ಳತನ, ಅತ್ಯಾಚಾರ ಮಾಡುವಂತಹ ಪ್ರಕರಣಗಳು ತನ್ನಿಂತಾನೇ ಕಡಿಮೆ ಆಗುತ್ತವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.